ನಿಜಕ್ಕಿಂತ ಡಬಲ್ ಹೆಸರು ಮಾಡಿದ್ದಾನಂತೆ, ನನಗಿಂತ ಜಾಸ್ತಿ ಹೆಸರು ಮಾಡಿದ್ದಾನಂತೆ. ಒಳ್ಳೇದಾಗಲಿ, ಜಾಸ್ತಿ ಹೆಸರು ಮಾಡಲಿ. ನಮ್ಮ ಹೆಸರುಗಳು ಯೂಸ್ ಮಾಡ್ಕೊತಾ ಇದ್ದಾನೆ. ನಮ್ಮನ್ನು ಬಿಡಿ, ಸುದೀಪ್ ಸರು ಅವ್ರ ಹೆಸರನ್ನ ಯೂಸ್ ಮಾಡ್ಕೊತವನೆ. ನಂಗೊಂದು ಡೌಟ್ ಇದೆ. ಈಗ ನಿಮ್ಗಿಂತ ಜಾಸ್ತಿ ಹೆಸರು ಮಾಡಿದ್ದಾರೆ ಅಂತಂದ್ರೆ ನಿಮ್ಗಿಂತ ಮುಂಚೆನೆ ಬಿಗ್ ಬಾಸ್ಗೂ ಹೋಗ್ಬೋದಿತ್ತಲ್ಲ. ಈಗ ಕೇಳಿದ್ರೆ ನೀವು ಸೀಸನ್ 10 ಅಲ್ಲಿ ನೀವು ಹೋದ್ರಿ, 11 ಅಲ್ಲಿ ರಜತ್ ಅವ್ರು ಹೋದ್ರು, ಸೊ 12ಗೆ ಅವ್ರು ಹೋದ್ರು. ಸೊ ಯಾಕೆ ಮತ್ತೆ ಹೆಸರುವಾಸಿ ಆಗಿದ್ರೆ ನಿಮ್ಗಿಂತ ಮುಂಚೆನೆ ಅವ್ರಿಗೆ ಆಪರ್ಚುನಿಟಿ ಬರಬೇಕಿತ್ತು. ನಿಮ್ಗಿಂತ ಮುಂಚೆನೆ ಕರ್ನಾಟಕ ಜನತೆಗೆ ಬಿಗ್ ಬಾಸ್ ಅನ್ನುವಂತಹ ಪ್ಲಾಟ್ಫಾರ್ಮ್ ಮೂಲಕ ಅವ್ರನ್ನ ಪರಿಚಯ ಮಾಡ್ಕೊಡ್ಬೋದಿತ್ತಲ್ಲ. ಸರ್, ಒಬ್ಬ ಕಷ್ಟಪಟ್ಟು ಆಡಿ ಗೆದ್ದಿರೋನ ಬಗ್ಗೆನೇ ಅಷ್ಟು ಚೀಪಾಗಿ ಮಾತಾಡೋನು. ಅವ್ರಿಗೆ ಸಪೋರ್ಟ್ ಮಾಡಿರೋ ಅಂಥ ಜನತೆಗೇ ಕೆಟ್ಟದಾಗಿ ಮಾತಾಡೋನು. ಸ್ಲಮ್ಮು ಅಂತ ಕರೆದಿರುವಂಥದ್ದು. ಆ ಸ್ಲಮ್ ವಿಷಯಕ್ಕೂ ಬರ್ತೀನಿ. ಕೆಟ್ಟದಾಗಿ ಮಾತಾಡೋನು. ಅವ್ನು ಗೆದ್ದುಬಿಟ್ರೆ ಕಾಲು ಕೆಳಗೆ ನುಸಿತೀನಿ ಅಂದವನು. ನೆಕ್ಸ್ಟ್ ಕೇಳಿದ್ರೆ ಕುಡ್ದಿದ್ದೆ, ಮಾತಾಡ್ದೆ, ಮಾಡಲ್ಲ ಏನು ಇವಾಗ, ನನ್ನಿಷ್ಟ ಅನ್ನೋನು. ಇನ್ನೊಂದು ಚಾನಲ್ನಲ್ಲಿ ನಾನು ಕುಡಿಯೋದೇ ಇಲ್ಲ ಅನ್ನೋನು. ನಾನು ಕೈ ಹಾಕಿ ಟಾಯ್ಲೆಟ್ ತೊಳಿತೀನಿ, ಅದಕ್ಕೆ ನನ್ನ ಕರ್ಕೊಂಡೋಗಿ ಒಬ್ರು ಸನ್ಮಾನ ಮಾಡಿದ್ರು ಅಂತ ಹೇಳೋನು. ಯಾರು ಸರ್ ಇವನು? ಹೂಸ್ ಈ? ಲೈಕ್ ಏನಾಗ್ತಿದೆ ಈ ಥರ? ಇವನನ್ನ ಒಬ್ಬನ್ನ ಈ ಥರ ಬೆಳೆಯೋದಕ್ಕೆ ಬಿಟ್ಟರೆ ಪ್ರತಿಯೊಬ್ಬರು ಹೊಲ್ಸೆ ಸರ್ ಮಾಡೋದು ಇನ್ನು ಇಂಟರ್ನೆಟ್ನಲ್ಲಿ. ಈಗಲೇ ಇಂಟರ್ನೆಟ್ನ ತಡೆಯೋದಕ್ಕಾಗ್ತಿಲ್ಲ. 100%.